ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತು ನಾನು ಏನು ಮಾಡಲು ಹೊರಟಿದ್ದೇನೆ ಅಂತಂದರೆ ನಿಮಗೆ ತುಂಬ ಒಂದು ಇಂಟ್ರೆಸ್ಟಿಂಗ್ ವಿಷಯವಿದೆ. ಏನು ಅಂದರೆ ಕೊಬ್ಬರಿ ಎಣ್ಣೆ ನೋಡಿ, ಕೊಬ್ಬರಿ ಎಣ್ಣೆ, ಕೊಕೊನಟ್ ಆಯಿಲ್. ಕೊಬ್ಬರಿ ಎಣ್ಣೆಯಲ್ಲಿ ಏನು ಮಾಡಬೇಕು ಅಂದರೆ ಈಗ ತೋರಿಸ್ತಾ ಇದ್ದೀನಿ ನೋಡಿ, ದಾಸವಾಳ ಎಲೆಗಳು ಮತ್ತು ಕರಿಬೇವಿನ ಎಲೆಗಳು. ಈ ಎಲೆಗಳನ್ನು ನಾವು ಏನು ಮಾಡಬೇಕು, ಕೊಬ್ಬರಿ ಎಣ್ಣೆಯಲ್ಲಿ ಆ ಎಲೆಗಳನ್ನು ಹಾಕಬೇಕು ನೋಡಿ. ಕಾಣಿಸ್ತಿದೆಯಾ ನಿಮಗೆ? ಹೇಗೆ ಕಾಣಿಸ್ತಿದೆ ನೋಡಿ. ಕರಿಬೇವಿನ ಎಲೆ ಇದು ಎಲ್ಲಿ ನಾನು ಕೊಂಡು ತರಲಿಕ್ಕೆ ಹೋಗಿಲ್ಲ ನೋಡಿ, ಎಲ್ಲ ನಮ್ಮ ಮನೆ ಮುಂದೆನೇ ನಾವು ಹಚ್ಚಿರೋದು. ಈಗ ಹಿಂದಿನ ವಿಡಿಯೋಗಳು ನೋಡಿದ್ದೀರಾ ನೀವು. ನೋಡಿ, ಈ ಕೊಬ್ಬರಿ ಎಣ್ಣೆಯನ್ನು ಅಷ್ಟು ಎಣ್ಣೆ ತಗೊಂಡಿದ್ದೀನಿ. ಅದರಲ್ಲಿ ದಾಸವಾಳ ಎಲೆಗಳನ್ನು ಹಾಕ್ತಾಯಿದ್ದೀನಿ. ಎಲೆ ಮತ್ತು ಹೂಗಳು ಕೂಡ. ಹೂ ಇದ್ರೂ ತುಂಬ ಒಳ್ಳೆಯದು. ಹೂ ಮತ್ತು ಎಲೆ ಎರಡನ್ನು ತಗೋಬೇಕು. ಮತ್ತು ಕರಿಬೇವಿನ ಎಲೆಗಳು ಕೂಡ ನಾನು ಸವರಿ ಹಾಕ್ತಾಯಿದ್ದೇನೆ. ನಮ್ಮ ಮನೆಯ ಮುಂದೆಯೇ ನಾವು ಇದನ್ನು ನಡೆಸ್ಕೊಂಡಿದ್ದೀವಿ. ಗಿಡಗಳು, ದಾಸವಾಳ ಗಿಡವೂ ಇದೆ, ಕರಿಬೇವಿನ ಗಿಡವೂ ಕೂಡ ಇದೆ. ನಿಮಗೆ ಹಿಂದೆ ನೋಡಿರ್ಬೋದು, ಹಿಂದೆ ನಾನು ಮಾಡಿರುವಂಥ ನಮ್ಮ ಮನೆ ಮುಂದೆ ಗಾರ್ಡನ್ನು ಅಂತ ಅಂದ್ಕೊಂಡು ವಿಡಿಯೋ ಮಾಡಿದ್ದೀನಿ. ಅಲ್ಲಿ ಇದ್ದಾವೆ ನೋಡಿ, ಅದರಲ್ಲಿ ಕಾಣಿಸ್ತಾ ಇದೆ. ಈ ಥರ ಮನೆ ಮುಂದೆ ಏನು ಹಣ ಇಲ್ಲ, ಏನು ಖರ್ಚು ಇಲ್ಲ. ಮನೆಯಲ್ಲೇ ಇರುವಂಥ ಎಣ್ಣೆ, ನೀವು ಕೊಬ್ಬರಿ ಇದ್ದರೆ ಕೊಬ್ಬರಿಯನ್ನು ಗಾಣಕ್ಕೆ ಹಾಕಿಸ್ಕೊಂಬಂದು ಜಾಸ್ತಿ ಎಣ್ಣೆಯನ್ನು ತಗೊಂಡು ಅದರಲ್ಲಿ ಕರಿಬೇವು ಮತ್ತು ಇದು ದಾಸವಾಳ ಎಲೆ ಮತ್ತು ಹೂ ಇದನ್ನೆಲ್ಲ ನಾವು ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇದನ್ನು ಒಂದು ಸ್ವಲ್ಪ ಹೊತ್ತು ನಾವು ಏನು ಮಾಡಬೇಕು, ತುಂಬ ತಗೋಬೇಕು ನೋಡಿ. ಸ್ವಲ್ಪ ತೊಗೊಂಡ್ರೆ ಕಷ್ಟ. ತುಂಬ ತೊಗೊಂಡಿದ್ದೀನಿ ನೋಡಿ. ಇಲ್ಲಾಂದರೂ ಒಂದು ಅರ್ಧ ಕೆ ಜಿ ಎಣ್ಣೆ ಆಗ್ತದೇನೋ. ಅರ್ಧ ಕೆ ಜಿ ಮೇಲೆ ಇದೆ. ಮತ್ತು ಕಾದ ಮೇಲೆ ಕಡಿಮೆ ಆಗ್ತದೆ ನೋಡಿ. ಅರ್ಧ ಕೆ ಜಿ ಮೇಲೆ ಇದೆ, ಕಾದ ಮೇಲೆ ಅರ್ಧ ಕೆ ಜಿ ಬರ್ಬೋದೇನೋ. ಇಷ್ಟು ಎಣ್ಣೆಯಲ್ಲಿ ನಾನು ಎಲ್ಲ ಹಾಕಿದ್ದೀನಿ. ಇವಾಗ ನೋಡಿ, ಒಲೆ ಮೇಲೆ ನಾನು ಕಾಯಿಸ್ತಾ ಇದ್ದೀನಿ. ಯಾವ ಥರ ಕುದಿಸ್ತಾ ಇದ್ದೀನಿ ನೋಡಿ, ಯಾವ ಥರ ಕುದೀತಾ ಇದೆ. ತುಂಬ ಎಣ್ಣೆ ಕಾದು ಚಟಪಟ ಅಂತ ಕುದೀತಾ ಇದೆ. ಇದು ಕುದ್ದ ಮೇಲೆ ಅದು ಎಲ್ಲ ಕೆಂಪಗಾಗ್ತದೆ ಸ್ವಲ್ಪ. ಇದರಲ್ಲಿರುವಂಥ ಕರಿಬೇವು ಮತ್ತು ದಾಸವಾಳ ಎಲೆ ಎರಡೂ ಬೆಂದು ಕಟಿ ಆಗ್ತವೆ ನೋಡಿ. ತುಂಬ ಚೆನ್ನಾಗಿ ಕಾದಿದೆ ಎಣ್ಣೆ. ಇದು ಒಂದು 10 ನಿಮಿಷ ಕಾಯಿಸಬೇಕು ನೋಡಿ. 10 ನಿಮಿಷ ಮಂದ ಉರಿಯಲ್ಲಿ ಕಾಯಿಸಬೇಕು. 10 ನಿಮಿಷ ಆದಮೇಲೆ ಈ ಥರ ಅದರೊಳಗೆ ಇರುವಂಥ ರಸ ಎಲ್ಲ ಹೊರಗೆ ಬರ್ತದೆ ಎಣ್ಣೆಗೆ. ಅದು ಅದರೊಳಗಿರುವಂಥ ತಪ್ಪಲೆ ಎಲ್ಲ ಏನಾಗ್ತದೆ, ಎಲೆಗಳು ಕಟಿಯಾಗಿ ಉಳ್ಕೊತವೆ. ನಾವು ಇದನ್ನು ಮಾಡಿದ ಮೇಲೆ ಒಂದು 10 ನಿಮಿಷ ಆದಮೇಲೆ ತೆಗೆದು ಆರಿಸಿ 1 ಗಂಟೆ ಅಥವಾ ಒಂದು ಅರ್ಧ ಗಂಟೆ 1 ಗಂಟೆಯವರೆಗೆ ನಾವು ಹಾಗೆ ಇಡಬೇಕು ನೋಡಿ. ಯಾಕಂದರೆ ಇದರಲ್ಲಿ ಇರುವಂಥ ಎಣ್ಣೆ ಆರಬೇಕು ನೋಡಿ. ಕಾದಿರುವಂಥ ಎಣ್ಣೆಯನ್ನು ನಾವು ತಕ್ಕೊಳ್ಳಿಕ್ಕೆ ಬರಲ್ಲ. ಆರುವರೆಗೆ ಇಡಬೇಕು. ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ನಾವು ಏನು ಮಾಡಬೇಕು, ಅದನ್ನು ಸೋಸಬೇಕು. ಇಲ್ಲಾಂದರೆ ಹಾಗೆ ಒಂದು ಚಮಚೆ ತೊಗೊಂಡು ಅದನ್ನು ಹಿಡ್ಕೊಂಡು, ಇಲ್ಲಿ ನೋಡಿ ನಾನು ತೆಗೆದಿದ್ದೀನಿ, ಆಲ್ರೆಡಿ ತೆಗೆದಿರೋದನ್ನು ಕ್ಲಿಪ್ಪನ್ನು ಹಾಕಿದ್ದೀನಿ. ಫುಲ್ ಎಲ್ಲ ತೆಗೆಯೋರಿಗೆ ಟೈಮ್ ಇರಲಿಲ್ಲ. ವಿಡಿಯೋ ಲೆಂತಿ ಆಗ್ತದೆ ಅಂದ್ಕೊಂಡು ನಾನು ತೆಗೆದಿದ್ದೇನೆ. ತೆಗೆಯೋದು ಮುಂದಿದೆ, ಆದರೆ ಇದು ಹಿಂದೆ ಮುಂದೆ ಮಾಡಿದ್ದೇನೆ ನಾನೇ. ನೋಡಿ, ಇಲ್ಲೇ ತೆಗಿತಾ ಇದ್ದೀನಿ ನೋಡಿ. ತುಂಬ ತೆಗೀಬೇಕು, ತುಂಬ ಆಗಿದೆ ಎಣ್ಣೆ. ಈಗ ಒಂದು ಸ್ವಲ್ಪ ತೆಗೆದಿದ್ದೇನೆ. ಮತ್ತು ಈಗ ಕೆಳಗಡೆ ಇರೋದನ್ನು ತೆಗಿತಾ ಇದ್ದೀನಿ. ಇದು ಅರ್ಧ ಕೆ ಜಿ ಹಿಡಿಯುವಂಥ ಬಾಟ್ಲಿಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಯಾವ ಥರ ಕಲರ್ ಬಂದಿದೆ ನೋಡಿ. ಸ್ವಲ್ಪ ಕಪ್ಪು ಮತ್ತು ಕೆಂಪು ಕೂಡ ಕಾಣಿಸ್ತಿದೆ. ತುಂಬ ಗಟ್ಟಿ ಕೂಡ ಆಗಿದೆ. ಇದರಲ್ಲಿರುವಂಥ ಎಲ್ಲ ಎಲೆಗಳದ್ದು ಇರುವ ರಸ ಎಲ್ಲ ಅದರಲ್ಲಿ ಬಂದಿದೆ. ಇದು ಎಲ್ಲ ತಗೊಂಡು ಬಂದು ನಾವು ಇದರಲ್ಲಿ ಹಾಕಿ ಒಂದು ಅರ್ಧ ಕೆ ಜಿ ಆಗಿದೆ. ಇದನ್ನು ಇಟ್ಕೋಬೇಕು ನೋಡಿ. ಇಟ್ಕೊಂಡ್ರೆ ಇದು 1 ತಿಂಗಳು 2 ತಿಂಗಳು ಒಂದು 6 ತಿಂಗಳು ಕೂಡ ನಾವು ಎಣ್ಣೆ ಕೆಡಲ್ಲ, ಸ್ಮೆಲ್ಲು ಕೂಡ ಬರಲ್ಲ, ಹಾಗೆ ಉಳ್ಕೊತದೆ. ಈ ಎಣ್ಣೆಯನ್ನು ನಾವು ಡೈಲಿ ಇದನ್ನೇ ಹಚ್ತಾ ಬಂದರೆ, ಯೂಸ್ ಮಾಡ್ಕೊತ ಬಂದರೆ ಕೂದಲು ತುಂಬ ಉದ್ದು ಬರ್ತವೆ ಮತ್ತು ದಟ್ಟವಾಗಿ ಬರ್ತವೆ. ಮತ್ತು ಬಿಳಿ ಕೂದಲು ಹೊಸದಾಗಿ ಬರೋರಿಗೆ ಬಿಳಿ ಕೂದಲು ಬರೋದೇ ಇಲ್ಲ ನೋಡಿ. ಆಲ್ರೆಡಿ ಬಂದಿರೋರಿಗೆ ಏನು ಮಾಡೋಕ್ಕಾಗಲ್ಲ. ಆಲ್ರೆಡಿ ಇರ್ತವೆ, ಇದ್ದಿದ್ದನ್ನು ಬಿಟ್ಟು ಹೊಸದು ಬರಲಿಕ್ಕೆ ಸಾಧ್ಯ ಇಲ್ಲ. ಅವೇನಿರ್ತವೆ ಅದಷ್ಟೇ. ನಾವು ಅದಕ್ಕೆ ಏನಾದರೂ ಒಂದು ಬೇರೆ ವ್ಯವಸ್ಥೆ ಮಾಡಿ ಅದನ್ನು ಕಡಿಮೆ ಮಾಡ್ಕೋಬೇಕು. ಆದರೆ ಈ ಸದ್ಯಕ್ಕೆ ಏನು ಇರ್ತವೆ ಇದ್ದು ಹೋಯಿತು. ಈಗ ಹೊಸದಾಗಿ ಬರೋವಂಥ ಬಿಳಿ ಕೂದಲು, ಯಾವುದೋ ಒಂದು ಬಿಳಿ ಕೂದಲು ಕೂಡ ಸರಿಯಾಗಿ ಬರಲ್ಲ ನೋಡಿ.
ಮತ್ತು ಹಾಗೆ ಉಳ್ಕೊತವೆ. ಮತ್ತು ಈಗ ಉದುರಿ ಹೋಗಿರುವಂಥ ಕೂದಲು ಬುಡದಲ್ಲಿ ಮತ್ತೆ ಹೊಸ ಚಿಗುರು ಬರ್ತವೆ ನೋಡಿ. ಎಲ್ಲರೂ ಕೂದಲು ಉದುರಿರ್ತವೆ, ಕೂದಲು ಇಲ್ಲು 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 ಅಂತಾರೆ. ಆದರೆ ಈ ಥರ ಹಾಕಿದರೆ ಎಣ್ಣೆ ಇದಕ್ಕೇನು ಏನೂ ಖರ್ಚಿಲ್ಲ ನೋಡಿ. ಮನೆಯಲ್ಲಿರುವಂಥ ಎಲ್ಲ ಹಾಕಬೇಕು ನೋಡಿ, ಏನೂ ಖರ್ಚಿಲ್ಲ. ಈ ಥರ ಮಾಡಿ ಇದನ್ನು ಡೈಲಿ ಯೂಸ್ ಮಾಡ್ತಾ ಬನ್ನಿ. ನಿಮ್ಮದು ಕೂದಲು ತುಂಬ ಚೆನ್ನಾಗಿ ಬರ್ತವೆ ಅಂತ ಹೇಳ್ತೀನಿ. ಇದು ನಾವು ಡೈಲಿ ಮಾಡ್ತಾ ಇರೋದು. ನಮ್ಮ ತಲೆಯಲ್ಲಿ ನನಗೆ ಏನು ಫಸ್ಟು ವೈಟ್ ಕೂದಲು ಫಸ್ಟ್ ಆಗಿದ್ದು ಅವು ಅಷ್ಟೇ ಇದ್ದಾವೆ. ಇವಾಗ ಏನೂ ಹೊಸದಾಗಿ ಆಗ್ತಿಲ್ಲ. ನಾವು ಡೈಲಿ ಯೂಸ್ ಮಾಡೋದೇ ಇದನ್ನೇ. ಮತ್ತು ನಮ್ಮ ಮನೆಯಲ್ಲಿ ಕೂಡ ಎಲ್ಲರೂ ಇದನ್ನೇ ಯೂಸ್ ಮಾಡ್ತೀವಿ. ನೀವು ಕೂಡ ಇದನ್ನೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ಇದು ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಒಂದು ಏನಾಗಿದೆ ಅಂತ. ಮತ್ತು ಸಬ್ಸ್ಕ್ರೈಬ್ ಮಾಡ್ದೇ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೇರೆಯವರಿಗೆ ಇದನ್ನು ಶೇರ್ ಮಾಡ್ತಾ ಹೋಗಿ. ಈ ಥರ ನಾನು ಇನ್ನೂ ತುಂಬ ರೈತರದ್ದು ವಿಡಿಯೋಗಳು ಮತ್ತು ಹೇರ್ ಆಯಿಲು ಮತ್ತು ಏನಾದರೂ ಒಂದು ನಮ್ಮ ಹೆಲ್ತಿಗೆ ಬೇಕಾಗಿರುವಂಥ ವಿಷಯ ಹೀಗೆ ನಾನು ಹೇಳ್ತಾ ಹೋಗ್ತೇನೆ. ಇವಾಗ ನಾನು ಇದನ್ನು ಮಾಡಿದ್ದೀನಿ. ಇನ್ನೂ ತುಂಬ ನಾನು ಹೇರ್ ಆಯಿಲು ಯಾವ ಥರ ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತೇನೆ. ಇದು ನೋಡಿ, ಇಷ್ಟು ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು. ಇದು ಎಣ್ಣೆ ಕೆಡಲ್ಲ ನೋಡಿ. ಆದರೆ ಇದರಲ್ಲಿ ಆಯುರ್ವೇದಿಕ್ ಔಷಧಿ ಹಾಕಿದ ಹಾಗೆ ತುಂಬ ಗಟ್ಟಿಮುಟ್ಟಾಗಿ ಉಳಿತದೆ. ತುಂಬ ಕರಗೋದೇ ಇಲ್ಲ ನೋಡಿ, ಎಣ್ಣೆ ಉಳಿತದೆ, ಹಚ್ಬೋದು. ಇದೇ ಥರ ಮಾಡ್ತಾ ಹೋಗ್ತೇನೆ. ನೋಡ್ತಾ ಇರಿ ನೀವು ವಿಡಿಯೋಗಳನ್ನು, ಹಾಗೆ ನೋಡ್ತಾ ಹೋಗಿ. ಮುಂದೆ ಮುಂದೆ ಬರುವಂಥ ವಿಡಿಯೋಗಳು ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಡಿಯೋಗಳು ಇರ್ತವೆ. ಇದೇ ವಿಡಿಯೋಗಳನ್ನು ನೀವು ನೋಡ್ತೀನಿ ಅಂದರೆ ಕೆಳಗಡೆ ಒಂದು ಮೆಸೇಜ್ ಮಾಡಿ. ಮತ್ತು ಇನ್ನೂ ಏನಾದರೂ ನಿಮಗೆ ವಿಷಯ ಬೇಕು ಅಂದರೆ ಅದ್ರ ಥರನೂ ನನಗೆ ಕ್ವಶನ್ ಮಾಡಿ, ನಾನು ನಿಮಗೆ ಮತ್ತೆ ಮಾಡಿ ಹಾಕ್ತೇನೆ ನೋಡಿ. ಇನ್ನೂ ಇದ್ದಾವೆ ಆಯುರ್ವೇದಿಕ್ ಥರ ಯಾವ ಥರ ನಾವು ಕೂದಲವನ್ನು ಕಾಪಾಡ್ಕೊಂಡು ಹೋಗಬೇಕು, ಹೇರನ್ನು ಯಾವ ಥರ ನಾವು ಉಳಿಸ್ಕೊಂಡು ಹೋಗಬೇಕು ಅಂತ ಅದ್ರ ಬಗ್ಗೆ ನಾನು ಇನ್ನೂ ತುಂಬ ವಿಡಿಯೋಗಳನ್ನು ಮಾಡೋದಿದೆ, ಮಾಡ್ತಾ ಹೋಗ್ತೇನೆ. ಈ ಥರ ಇದನ್ನು ಉಳಿದಿದೆಯಲ್ಲ, ಇದನ್ನು ತುಂಬ ಹಚ್ಕೊಂಡ್ರೆ ಓಕೆ. ಥ್ಯಾಂಕ್ ಯು.